ಉಳಿದ ಸುದ್ದಿಗಳನ್ನು ಕ್ವಿಕ್ ಆಗಿ ಬನ್ನಿ ನೋಡೋಣ. ಕಾಂಗ್ರೆಸ್ ಸರ್ಕಾರದ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆಯಿಂದ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ಲಾಭ ಆಗಿದೆ. ಬಿಎಂಟಿಸಿ ನಿತ್ಯದ ಕಾರ್ಯಾಚರಣೆ ಆದಾಯ ಬರೋಬ್ಬರಿ 5.5 ಕೋಟಿಗೆ ಏರಿಕೆಯಾಗಿದೆ. ಪ್ರತಿನಿತ್ಯ ಬಿಎಂಟಿಸಿಯಲ್ಲಿ 43 ಲಕ್ಷ ಪ್ರಯಾಣಿಕರು ಸಂಚರಿಸುತ್ತಿದ್ದಾರೆ. ಕಳೆದ ವರ್ಷ ಜನವರಿಯಲ್ಲಿ ಬಿಎಂಟಿಸಿ ನಿತ್ಯದ ಕಾರ್ಯಾಚರಣೆ ಆದಾಯ 3.49 ಕೋಟಿಯಷ್ಟಿತ್ತು. ಆದರೆ ಈ ವರ್ಷದ ಜನವರಿಯಲ್ಲಿ ಬಿಎಂಟಿಸಿ ನಿತ್ಯದ ಕಾರ್ಯಾಚರಣೆ ಆದಾಯ ಸುಮಾರು 5.5 ಕೋಟಿಯಾಗಿದೆ. ಕಳೆದ ಜನವರಿಗೂ ಈ ಜನವರಿಗೂ ನಿತ್ಯ 2 ಕೋಟಿಗೂ ಹೆಚ್ಚು ಆದಾಯ ಹೆಚ್ಚಳವಾಗಿದೆ. ಮುಳುಗೋ ಹಡಗಿನಂತಿದ್ದ ಬಿಎಂಟಿಸಿಗೆ ಶಕ್ತಿ ಯೋಜನೆ ಶಕ್ತಿ ಕೊಟ್ಟಿದೆ. ಚಿಕ್ಕಮಗಳೂರು ನಗರದ ವಸತಿ ಶಾಲೆಯ ಬಳಿ ಬೀಡು ಬಿಟ್ಟಿದ್ದ ಆನೆಗಳ ಹಿಂಡನ್ನ ಹಿಮ್ಮೆಟ್ಟಿಸೋದಕ್ಕೆ ಅಭಿಮನ್ಯು ತಂಡ ಎಂಟ್ರಿಯಾಗಿದೆ. ಅಭಿಮನ್ಯು ನೇತೃತ್ವದಲ್ಲಿ ಆನೆಗಳನ್ನು ಕಾಡಿಗಟ್ಟಲು ಪ್ಲಾನ್ ಮಾಡಲಾಗಿದೆ. ನಾಗರಹೊಳೆ ಹಾಗೂ ದುಬಾರೆಯಿಂದ ಅಭಿಮನ್ಯು, ಹರ್ಷ, ಧನಂಜಯ್, ಅಶ್ವತ್ಥಾಮ, ಸುಗ್ರೀವ ಸೇರಿದಂತೆ 8 ಆನೆಗಳು ಚಿಕ್ಕಮಗಳೂರಿಗೆ ಬಂದಿದೆ. ಕಳೆದ 2 ದಿನಗಳಿಂದ ಚಿಕ್ಕಮಗಳೂರು ಸುತ್ತಮುತ್ತ ಕಾಡಾನೆಗಳು ಬೀಡು ಬಿಟ್ಟಿದೆ. 100ಕ್ಕೂ ಹೆಚ್ಚು ಅರಣ್ಯ ಸಿಬ್ಬಂದಿ ಹಾಗೂ ಅಧಿಕಾರಿಗಳಿಂದ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಮೆಟ್ರೋ ಪೇಪರ್ ಟಿಕೆಟ್ ಮಾರಾಟಕ್ಕೆ ಸಿಟಿ ಜನರಿಂದ ಉತ್ತಮ ಸ್ಪಂದನೆ ಸಿಕ್ಕಿದೆ. ಲಾಲ್ಬಾಗ್ನಲ್ಲಿ ನಡೆದ ಫಲಪುಷ್ಪ ಪ್ರದರ್ಶನಕ್ಕೆ ನಮ್ಮ ಮೆಟ್ರೋ ಪೇಪರ್ ಟಿಕೆಟ್ ಮಾರಾಟ ಮಾಡಿತ್ತು. ಜನವರಿ 26ರಂದು 9,331 ಪೇಪರ್ ಟಿಕೆಟ್ ಮಾರಾಟವಾದರೆ ಜನವರಿ 26ರಂದು 5,79,000 ಜನರು ಮೆಟ್ರೋದಲ್ಲಿ ಸಂಚರಿಸಿದ್ದಾರೆ. ನಮ್ಮ ಮೆಟ್ರೋಗೆ 1,49,00,000 ಆದಾಯ ಸಂಗ್ರಹವಾಗಿದೆ ಅಂತ ಬಿಎಂಆರ್ಸಿಎಲ್ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.